ಫಸ್ಟ್ ದುನಿಯಾ ವಿಜಯ್ ಸರ್ ಅವರು ರೀಸೆಂಟ್ ಆಗಿ ಮಾತಾಡಿರುವಂತಹ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ಗೊತ್ತಿಲ್ಲ, ಗಾಂಧಿನಗರದಲ್ಲಿ ಕೆಲವರು ಪಾಪ ಬಂಡವಾಳ ಊರೋದಕ್ಕೆ ಹಿಂದೆ ಮುಂದೆ ನೋಡ್ಬೋದು. ಅಂದ್ರೆ ಕೆಲವು ಸಮುದಾಯದ ಪಿಕ್ಚರ್ ಮಾಡಿದ್ರೆ ಓಡಲ್ಲ, ಅದು ಮುಂದೆ ಬರಲ್ಲ, ನಮ್ಮ ಬಂಡವಾಳ ನಾಶ ಆಗತ್ತೆ ಅನ್ಬೋದು. ಆದ್ರೆ ಪರವಾಗಿಲ್ಲ, ನಾನೇ ಬಂಡವಾಳ ಹಾಕಿ ಒಂದು ಎಲ್ಲ ಸಮುದಾಯಗಳ ನೊಂದಂತ ಎಲ್ಲ ಸಮುದಾಯಗಳ ಪಾತ್ರ ನಾನು ಮಾಡ್ತೀನಿ, ಬಿಡಲ್ಲ. ಎಲ್ಲ ಸಮುದಾಯಗಳ ಪಾತ್ರಗಳನ್ನು ನಾನು ಬದುಕಿರೋವರೆಗೂ ಮಾಡ್ತೀನಿ. ಅದನ್ನ ಎತ್ತು ತೋರ್ಸೋದು ನನ್ನ ಜವಾಬ್ದಾರಿ. ಬಾಬಾ ಸಾಹೇಬರ ಏನು ಒಂದು ಹೋರಾಟ ಇದೆ ಅದ್ರ ನಾನು ಕೂಡ ಜೊತೆ ನಿಂತ್ಕೋತೀನಿ, ನಾನು ಅನುಯಾಯಿ. ಸೊ ನನಗೆ ದುನಿಯಾ ವಿಜಯ್ ಸರ್ ಅವರು ಈ ಮಾತನ್ನ ಹೇಳಿರೋದು ನನಗೆ ನಿಜವಾಗ್ಲೂ ಇಷ್ಟ ಆಯ್ತು. ಅಂಡ್ ಅವರು ಸುಮ್ನೆ ಈ ಮಾತನ್ನ ಹೇಳಿಲ್ಲ. ಅವರ ಲಾಸ್ಟ್ 3 ಸಿನಿಮಾಗಳನ್ನ ನೋಡ್ತಾ ಬಂದ್ರೆ ಆ 3 ಸಿನಿಮಾದಲ್ಲೂ ಅವರು ಸಮಾಜಕ್ಕೆ ಏನಾದ್ರೂ ಒಂದು ಮೆಸೇಜ್ ಅನ್ನ ಕೊಡುವಂತ ಸಿನಿಮಾಗಳನ್ನೇ ಮಾಡ್ತಾ ಬಂದಿರೋದು. ಸಲಗ ಸಿನಿಮಾದಲ್ಲಿ ಅಮಾಯಕ ಹುಡುಗರನ್ನ ಹೇಗೆ ಈ ಸಮಾಜದಲ್ಲಿರುವಂತಹ ಕೆಲವು ಕೆಟ್ಟ ವ್ಯಕ್ತಿಗಳು ಹೇಗೆ ಅವರನ್ನ ರೌಡಿಗಳಾಗಿ ಬದಲಾಯಿಸ್ತಾರೆ ಮತ್ತು ಹೇಗೆ ಅವರನ್ನ ಬಳಸ್ಕೊಳ್ತಾರೆ ಅನ್ನೋದನ್ನ ಆ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಭೀಮಾ ಸಿನಿಮಾದಲ್ಲಿ ನಮ್ಮ ಯೂತ್ಸ್ ಹೇಗೆ ಇದೊಂದು ಕೆಟ್ಟ ನಶೆಗೆ ಬಿದ್ದು ಹೇಗೆ ಇವತ್ತಿನ ಯೂತ್ಸ್ ಹಾಳಾಗ್ತಿದ್ದಾರೆ ಅನ್ನೋಂಥ ಒಂದು ಮೆಸೇಜ್ ಅನ್ನ ಭೀಮಾ ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ರು. ಸೊ ಈಗ ರಿಲೀಸ್ ಆಗಿರುವಂತಹ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲೂ ಕೂಡ ಸಮಾಜದಲ್ಲಿ ಇರುವಂತಹ ಕೆಲವು ಅಸಮಾನತೆಗಳ ಬಗ್ಗೆ, ಮೇಲು ಕೀಳು ಅನ್ನುವಂಥ ಒಂದು ತಾರತಮ್ಯಗಳ ಬಗ್ಗೆ, ಸಂವಿಧಾನದ ಬಗ್ಗೆ, ನಮ್ಮ ಹಕ್ಕುಗಳ ಬಗ್ಗೆ ಲ್ಯಾಂಡ್ ಲಾರ್ಡ್ ಸಿನಿಮಾದ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಮುಂದೆ ಅವರು ಡೈರೆಕ್ಟ್ ಮಾಡ್ತಿರುವಂತಹ ಒಂದು ಸಿಟಿ ಲೈಟ್ಸ್ ಅನ್ನುವಂಥ ಒಂದು ಸಿನಿಮಾ ಏನಿದೆ, ಆ ಸಿನಿಮಾಗಳ ಪೋಸ್ಟರ್ ಗಳನ್ನ ನೋಡಿದ್ರು ಕೂಡ ಇದರಲ್ಲೂ ಕೂಡ ಯಾವುದೋ ಒಂದು ಮೆಸೇಜ್ ಅನ್ನೇ ಕೊಡಕ್ ಹೊರಟಿದ್ದಾರೆ ದುನಿಯಾ ವಿಜಯ್ ಅವರು ಅಂತಾನೂ ಹೇಳ್ಬೋದು. ಸಿನಿಮಾನ ಟೋಟಲಿ ಬಿಸ್ನೆಸ್ ಆಗಿ ಮಾಡ್ಕೊಂಡಿರುವಂತಹ ಇವತ್ತಿನ ದಿನಗಳಲ್ಲಿ ದುನಿಯಾ ವಿಜಯ್ ಅವರು ಇಲ್ಲ, ನಾನು ಇವತ್ತಿಗೂ ಸಮಾಜಕ್ಕೆ ಒಳ್ಳೆ ಸಿನಿಮಾಗಳನ್ನೇ ಕೊಡ್ತೀನಿ, ಸಮಾಜಕ್ಕೆ ಸಂದೇಶಗಳನ್ನ ಕೊಡುವಂತ ಸಿನಿಮಾಗಳನ್ನೇ ಮಾಡ್ತೀನಿ ಮತ್ತು ಎಲ್ಲಾ ಸಮುದಾಯದಲ್ಲಿ ಇರುವಂತಹ ಒಂದು ಶೋಷಿತ ವರ್ಗಗಳ ಸಿನಿಮಾಗಳನ್ನ ಮಾಡ್ತೀನಿ, ಸಮಾನತೆಯನ್ನ ಎತ್ತಿ ಹಿಡಿಯುವಂತ ಸಿನಿಮಾಗಳನ್ನ ಮಾಡ್ತೀನಿ, ಒಳ್ಳೆ ಸಂದೇಶಗಳನ್ನೇ ಕೊಡ್ತೀನಿ. ಯಾರು ಬಂಡವಾಳ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಸಿನಿಮಾಗಳಿಗೆ ನಾನೇ ಬಂಡವಾಳ ಹಾಕೊಂಡು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳೋ ಮಾತಿದೆಯಲ್ಲ, ಈ ಮಾತನ್ನ ನಿಜವಾಗ್ಲೂ ಮೆಚ್ಚಬೇಕು. ಸೊ ದುನಿಯಾ ವಿಜಯ್ ಅವರ ಈ ಒಂದು ನಿರ್ಧಾರಕ್ಕೆ ಯಾರ್ಯಾರ ಸಪೋರ್ಟ್ ಇರುತ್ತೆ ಅನ್ನೋದನ್ನ ಕಮೆಂಟ್ ಅಲ್ಲಿ ದುನಿಯಾ ವಿಜಯ್ ಸರ್ ಅವರನ್ನ ಟ್ಯಾಗ್ ಮಾಡಿ ಮತ್ತು ಈ ಮೂಲಕ ಅವರಿಗೆ ನಮ್ಮ ಸಪೋರ್ಟ್ ನಿಮಗೆ ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಮತ್ತು ಈ ವಿಡಿಯೋನ ನಿಮ್ಮೆಲ್ಲ ದುನಿಯಾ ವಿಜಯ್ ಸರ್ ಅವರ ಫ್ಯಾನ್ಸ್ ಗಳಿಗೆ ಶೇರ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಮತ್ತು ಇಂತಹ ಇನ್ನಷ್ಟು ಕಂಟೆಂಟ್ ಗಳಿಗೋಸ್ಕರ ನನ್ನ ಫಾಲೋ ಮಾಡ್ಕೊಳ್ಳಿ.